ಇರ್ತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸ ಇರ್ತಾರೆ. ಒಂದು ಮನೆ ಅಂದಾಗೆ ಭಿನ್ನಾಭಿಪ್ರಾಯ ಇರ್ತಾರೆ. ನಿಮ್ಮ ಮನೆಗೆ ಯಾರ ಮನೆಗೆ ಭಿನ್ನಾಭಿಪ್ರಾಯ ಇಲ್ಲನಪ್ಪ, ಒಂದು ಮಾತು ಬರ್ತದೆ, ಒಂದು ಮಾತು ಹೋಗ್ತದೆ. ಅದಕ್ಕೇನೆ ಗಾದೆ ಮಾತು ಹೇಳೋದು, ಎಲ್ಲರ ಮನೆ ದೋಸೆ ತೂಕಂತ ಹೇಳೋದು. ಅದಕ್ಕೆ ಒಂದು ಮನೆಯೊಳಗೆ ಸಮಸ್ಯೆ ಅಂತ ಇರ್ತದೆ. ಇನ್ನು ಒಂದು ತಾಲೂಕು ನಾಯಕ ಸಮಾಜ ಮನೆಯೊಳಗೆ ಸಮಸ್ಯೆ ಇಲ್ಲ ಇಲ್ವಾ? ಇರ್ತಾರೆ. ಬಹುತೇಕ ವಾಲ್ಮೀಕಿ ಜಯಂತಿ ಬಂದಾಗ ಇವತ್ತಿನ ಸಭೆ ಒಳಗೆ ಒಂದು ಸಭೆ ಸಮಾರಂಭ ಮದುವೆ ಮುಂಜಿ ಕಾರ್ಯಕ್ರಮ ಮಾಡ್ಕೊಳ್ಳೋಕ್ಕೆ ಸರ್ಕಾರನೇ ಜಾಗವನ್ನು ಕೊಟ್ಟು ಸಮುದಾಯವನ್ನು ಕಟ್ಟಿಕೊಡಬೇಕು ಅನ್ನೋದು ಸರ್ಕಾರದ ಸರ್ಕ್ಯುಲರ್ ಇದೆ. ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿ ಕಳೆದ 2-3 ವರ್ಷದಿಂದ ನಾವು ಬಂದಂಥ ಸಂದರ್ಭದಲ್ಲಿ ಅದು ಪ್ರಸ್ತಾಪ ಬಂದೇ ಬರ್ತಿತ್ತು, ಮುನ್ನೆಲೆ ಬಂದೇ ಬರ್ತಿತ್ತು. ಸ್ವಲ್ಪ ಟೆಕ್ನಿಕಲ್ ಸಮೇತ ಜಾಗದ್ದಿದ್ದರಿಂದ ಇವತ್ತು ನಿಮ್ಮೆಲ್ಲರ ಬೇಡಿಕೆ ಇರುವಂಥದ್ದು ಏನಪ್ಪ ಅಂದರೆ 1 ಎಕರೆ 9 ಗುಂಟೆ ಏನಿದೆ ಅದು ತಾಲೂಕು ವಾಲ್ಮೀಕಿ ಸಮುದಾಯ ಭವನ ಆಗಬೇಕು ಅನ್ನುವಂಥದ್ದು ಒಂದು ಬೇಡಿಕೆ ಇದೆ ಎಲ್ಲದು. ಹಾಗೆಯೇ ಇನ್ನು 25 ಗುಂಟೆ ಏನಿದೆ ಅಲ್ಲ, ಅಲ್ಲಿ ನಮ್ಮ ST ಮಕ್ಕಳಿಗೆ ಅಲ್ಲಿ ವಿದ್ಯಾರ್ಥಿ ನಿಲಯ ಆಗಬೇಕು ಅನ್ನುವಂಥದ್ದು 2 ಜಾಗ ಇವತ್ತು ನೀವು ಉಳಿಸ್ಕೊಡಿ. ಯಾಕೆ ಮುಂದೆ ಇದು ಸಿಟಿ ಇನ್ನೊಂದು 5-10 ವರ್ಷ ಬೆಳೀತಾ ಬರೋ ಜಾಗ ಸಿಗಲ್ಲ. ಹಾಗಾಗಿ ಈಗ 2 ಜಾಗವನ್ನು ಸಮುದಾಯಕ್ಕೆ ನೀವು ಬಳಸ್ಕೊಡುವಂಥ ಪ್ರಯತ್ನವನ್ನು ತಾವೆಲ್ಲರೂ ಕೂಡ ಮಾಡಿರಿ. ಬಹುತೇಕ ಐತಿಹಾಸಿಕ 7ನೇ ವರ್ಷದ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವದಲ್ಲಿ ಈ ರಾಜ್ಯದ ನಾಯಕ ಸಮುದಾಯ, ಈ ರಾಜ್ಯದ ವಾಲ್ಮೀಕಿ ಸಮುದಾಯ ನಾವು ಮತ್ತೆ ಸಂಘಟಿತರಾಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ ಅನ್ನೋಂಥ ಒಂದು ಸ್ಪಷ್ಟವಾದ ಸಂದೇಶ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೋಗಬೇಕು. ಯಾಕೆ ಅಂದರೆ ನಿಮಗೆಲ್ಲ ಗೊತ್ತಿದೆ ಜನಪ್ರತಿನಿಧಿ ಮನಸ್ಥಿತಿ ಹೆಂಗೆ. ನೀವು ಯಾವುದೇ ಪಕ್ಷದ ಮುಖಂಡರು ಜನಪ್ರತಿನಿಧಿ ಮನಸ್ಥಿತಿ ನೋಡ್ರಿ, ಅವ್ರಿಗೆ ಜನ ಸೇರಿದ್ರೆ ಖುಷಿ ಆಗುತ್ತೆ. ಹೌದಲ್ಲ? ನೀವು ಈಗ ಯಾರೋ ನಿಮ್ಮ ಒಬ್ಬರು ಲೀಡ್ರಿಗೆ ನೋಡಪ್ಪ ಮುಳಬಾಗಿಲು ತಾಲೂಕಿನ ಒಂದು ಕಾರ್ಯಕ್ರಮ ಮಾಡ್ತೀವಿ, 1000 ಜನ ಸೇರಿಸಪ್ಪ ಅಂತ ಹೇಳ್ತಾರೆ. ನಿಮ್ಮ ಜವಾಬ್ದಾರಿ ಕೊಟ್ಟಿರ್ತಾರೆ. ನೀವು 2,000 ಜನ ಸೇರಿಸಿದ್ರೆ ಏನಂತಾರೆ ಅವರು? ಖುಷಿ ಆಗುತ್ತೆ, ಒಳ್ಳೆ ಲೀಡರ್ ಅದರಪ್ಪ ಅಂತ ಅವರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಅಕಸ್ಮಾತ್ 500 ಜನ ಬಂದ್ರಪ್ಪ, 500 ಜನ ಸೇರಿದಾಗ ಏನೋ ಮರೆ ಲೀಡರ್ ಅಂತ ಅಂದ್ಕೊಂಡಿದ್ದಪ್ಪ, ನೀವು ಜನ ಸೇರಿಸಿಲ್ಲ ಅಂತ ಆ ಜನಪ್ರತಿನಿಧಿ ಜನ ಸೇರಿದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಯಾಕೆ? ಅವ್ರು ನಮ್ಮ ತಲೆ ಅನ್ನಿಸ್ತಾ ಇರ್ತಾರೆ. ನೀವು 2,000 ಜನ ಸೇರಿಸಿದ್ರಿ, ಆನಂದಾಗ ಹೇಳಿದ್ರು, ಆನಂದ್ 2,000 ಜನ ಸೇರಿಸಿದ ತಕ್ಷಣ ಅವ್ರ ಮುಖಂಡರು ಇರ್ತಾರೆ. ಇದರಾಗೆ 2,000 ಜನದಾಗ 1,500 ಜನ ನಮ್ಮ ಕಾರ್ಯಕರ್ತರು, ನಮ್ಮ ಅಭಿಮಾನಿಗಳು, ನಮ್ಮ ಪಾರ್ಟಿ ಕಾರ್ಯಕರ್ತರು ಅಂತ ಅಂತಾರೆ. ಇನ್ನು 500 ಜನ ವಿರೋಧ ಪಕ್ಷದವ್ರು ಇದ್ದರೂ ಸಹ 1,500 ಜನ ನಮ್ಮ ಕಾರ್ಯಕರ್ತರೇ ಅನ್ನುವಂಥ ಖುಷಿ ಇರ್ತದೆ. ಈ ರೀತಿ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ಈ ಜಯಂತಿಗೆ ಬಂದಾಗ ಭಾಳ ಕಡೆ ಏನು ಮಾಡ್ತಾರೆ, ಹಳ್ಳಿ ಒಳಗಡೆ ಜಯಂತಿ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ನಮ್ಮ ಸಮುದಾಯದ ಮುಖಂಡರೆಲ್ಲ ಬಂಧುಗಳೇ ಮಾಡ್ಕೊಂಡು ಅಲ್ಲಿ ಮಾಡೋಕ್ಕೆ ನಿಮ್ಗೆ ರಜಾ ಕೊಟ್ಟಿಲ್ಲ. ಮತ್ತು ಸರ್ಕಾರಿ ನೌಕರಿ ಏನು ಮಾಡ್ತಾರೆ, ಅವತ್ತು ರಜಾ ಸಿಕ್ಕೈತೆ ಅಂತೇಳಿ ಊರು ಹೊಂಟ್ಬಿಡ್ತಾರೆ. ಇಲ್ಲಿರ್ತಕ್ಕಂಥ ರಾಜ್ಯದ ಯಾವುದೇ ಮೂಲೆಯಿಂದ ನೀವು ಬಂದಿರ್ತಕ್ಕಂಥ ನೌಕರರು ಅವತ್ತು ಮಹರ್ಷಿ ವಾಲ್ಮೀಕಿ ಜಯಂತಿಗೆ ರಜಾ ಕೊಟ್ಟಿರ್ತಾರೆ. ನೀವು ನೌಕರ ಸಂಘದವ್ರಲ್ಲಿದ್ದರೆ ಎಲ್ಲ ಸಮಾಜದವ್ರು ಕರ್ಕೊಂಡು ಇನ್ವಾಲ್ವ್ಮೆಂಟ್ ಆಗಿ ವಾಲ್ಮೀಕಿ ಜಯಂತಿ ಒಳಗೆ ನಿಮ್ಮ ಕುಟುಂಬ ಸಮೇತ ಭಾಗವಹಿಸ್ಬೇಕು. ನಿಮ್ಮ ಹೆಂಡ್ರು ಮಕ್ಕಳು ಸಮೇತ ಕರ್ಕೊಂಬಂದು ನೌಕರದವರು ಭಾಗವಹಿಸ್ಬೇಕು. ಸಮಾಜದವರು ಅವತ್ತು ಹಳ್ಳಿ ಒಳಗೆ, ನಿಮ್ಮ ಹಳ್ಳಿ ಒಳಗೆ ಏನು ಮಾಡಬೇಕು, ಬೆಳಗ್ಗೆ ಎದ್ದ ತಕ್ಷಣ ನೀವೇನು ಮಾಡಬೇಕು, ಒಂದು ಭವನ ಇದ್ದರೆ ಅಥವಾ ಒಂದು ದೇವಸ್ಥಾನ ಇದ್ದರೆ ಅಥವಾ ನಮ್ಮ ಸಮಾಜದ ಯಾವುದೋ ಒಂದು ಜಾಗದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಫೋಟೋ ಇಟ್ಟು ಪೂಜೆ ಮಾಡಿ ನೀವೇನು ಮಾಡಬೇಕು, ನಿಮ್ಮ ಗಾಡಿ ಹತ್ಕೊಂಡು, ಟ್ರ್ಯಾಕ್ಟ್ರಿ ಹತ್ಕೊಂಡು, ಬೈಕ್ ಹತ್ಕೊಂಡು, ಬಸ್ ಹತ್ಕೊಂಡು ತಾಲೂಕಿನಲ್ಲಿ ಏನು ವಾಲ್ಮೀಕಿ ಜಯಂತಿ ನಡೀತಿದೆ, ಪಕ್ಷ ಯಾವುದೇ ಆಗಲಿ ಪಾರ್ಟಿ ಆಗಲಿ ಸ್ಥಳೀಯ ಶಾಸಕರು ಇರ್ತಾರೆ, ಅವರ ಅಧ್ಯಕ್ಷತೆಯಲ್ಲಿ ಪ್ರೋಟೋಕಾಲ್ ಪ್ರಕಾರ, ಸರ್ಕಾರಿ ಪ್ರೋಟೋಕಾಲ್ ಪ್ರಕಾರ ನಡೀತಾ ಇರ್ತದೆ. ಈ ಮುಳಬಾಗಿಲು ತಾಲೂಕಿರ್ತಕ್ಕಂಥ ಯಾವುದೇ ಹಳ್ಳಿಯವರು ನಿಮ್ಮ ಹಳ್ಳಿ ಒಳಗೆ ಫೋಟೋ ಪೂಜೆ ಮಾಡಿ ನೀವೆಲ್ಲ ಇಲ್ಲಿ ಬರಬೇಕು. ಇಲ್ಲಿ ವಾಲ್ಮೀಕಿ ಜಯಂತಿ ಒಂದು 5,000 ಜನ ಸೇರಿದಂತೆ ಕೊಡು ಮುಳಬಾಗಿಲು ತಾಲೂಕಿನಲ್ಲಿ ಎಲ್ಲರಿಗೂ ಏನು ಮೆಸೇಜ್ ಹೋಗುತ್ತೆ, ಎಲ್ಲ ಸಮುದಾಯದವ್ರಿಗೆ ನಾಯಿ ಒಗ್ಗಟ್ಟಾಗಿರಪ್ಪ, ಸಂಘಟನೆಗಿರಪ್ಪ ಅನ್ನುವಂಥ ಒಂದು ಸಂದೇಶ ಹೊಂದಿದೆ. ಇದು ಮುಗಿದ ಮೇಲೆ, ತಾಲೂಕು ಮಟ್ಟದಲ್ಲಿ ಮುಗಿದ ಮೇಲೆ 1 ತಿಂಗಳು ಟೈಮ್ ಇರ್ತದೆ ನಿಮಗೆ. ಅಕ್ಟೋಬರ್ 17ರಿಂದ ನವಂಬರ್ 17ರೊಳಗೆ 1 ತಿಂಗಳು ಟೈಮ್ ಇರುತ್ತೆ. ಆ 1 ತಿಂಗಳೊಳಗಾಗಿ ಯಾರಾದರೂ ನೀವು ನಿಮ್ಮ ಹಳ್ಳಿ ಒಳಗೆ ಮಾಡ್ಕೋಬೇಕು, ನಾವು ಕಾರ್ಯಕ್ರಮ ಮಾಡಬೇಕು ಅನ್ನೋ ನಂತರ ನಿಮಗೆ ಸಮಯ ಇರ್ತದೆ. ನೀವು ಅವಾಗ ಆ ಡೇಟ್ ಬಿಟ್ಟು ಅವತ್ತು ನೀವೆಲ್ಲ ತಾಲೂಕಿಗೆ ಬರಬೇಕು. ತಾಲೂಕು ಮಟ್ಟದ ವಾಲ್ಮೀಕಿ ಜಯಂತಿಯಲ್ಲಿ ಭಾಗವಹಿಸಿ ನೀವು 1 ತಿಂಗಳ ಸಮಯ ಇರ್ತದೆ. ಅವತ್ತು ನೀವು ನಿಮ್ಮ ಹಳ್ಳಿ ಒಳಗೆ, ನಿಮ್ಮ ಊರಿನಲ್ಲಿ, ನಿಮ್ಮ ಗ್ರಾಮಗಳಲ್ಲಿ ವಾಲ್ಮೀಕಿ ಜಯಂತಿಯನ್ನು ಮಾಡುವಂಥ ವ್ಯವಸ್ಥೆ ಮಾಡ್ಕೋಬೇಕು. ಮಾಡ್ಕೊತೀರನಪ್ಪ? ಭಾಳ ತಾಲೂಕಿನಲ್ಲಿ ಏನಾಗ್ತದೆ ಅಂದರೆ ಅವ್ರೊಳಗೆ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಇಲ್ಲಿ ತಾಲೂಕು ಹೆಡ್ ಕ್ವಾರ್ಟರ್ಗೆ ಭಾಳ ಜನ ಬರೋದೇ ಇಲ್ಲ. ನೀವು ಇಲ್ಲಿ ಸೇರಿಕೊಂಡಾಗ ನಿಮ್ಮ ಶಕ್ತಿ ಗೊತ್ತಾಗುತ್ತೆ. ನಿಮ್ಮ ನಮ್ಮೂರಾಗ ನಾಯಕ ನಾವು 50 ಮನೆ ಇದ್ದಾರೆ, 100 ಮನೆ ಇದ್ದೀವಿ, ನಾನು ಅಲ್ಲೇ ಡಿಜಿ ತರಿಸಿ ಅಲ್ಲೇ ವಾಲ್ಮೀಕಿ ಜಯಂತಿ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಗೆ ಯಾರು ನೋಡಲ್ಲ. ಈ ತಾಲೂಕು ಹೆಡ್ ಕ್ವಾರ್ಟರ್ ಬಂದರೆ ಮಾಧ್ಯಮಗಳಿರ್ತವೆ, ಪತ್ರಿಕೆಗಳಿರ್ತವೆ, ಅದನ್ನೆಲ್ಲ ಗಮನಿಸ್ತವೆ, ವರದಿಯನ್ನು ಇಡೀ ರಾಜ್ಯಕ್ಕೆ ತೋರಿಸ್ತಾರೆ. ಇಲ್ಲಪ್ಪ ಮುಳಬಾಗಿಲು ತಾಲೂಕಿನಲ್ಲಿ ನಾಳೆ ಬೃಹತ್ ವಾಲ್ಮೀಕಿ ಜಯಂತ್ಯೋತ್ಸವ ಅಂತ ಬರೆದ್ರೆ ಸಮಾಜಕ್ಕೆ ಗೌರವ ಇನ್ನೂ ಜಾಸ್ತಿ ಆಗ್ತದೆ. ಹಾಗಾಗಿ ಭಾಳ ತಾಲೂಕಿನಲ್ಲಿ
ವಾಲ್ಮೀಕಿ ಜಯಂತಿ ದಿನ ನಮ್ಮ ಊರಾಗ ಮಾಡ್ಕೊಂಡು ಕೂತ್ಕೊಂಡ್ಬಿಡೋದು, ಇಲ್ಲಿ ಬರಂಗೇ ಇಲ್ಲ. ಹಾಗಾಗಿ ದಯವಿಟ್ಟು ಯಾರು ಕೂಡ ಹಾಗೆ ಮಾಡಬೇಡ್ರಿ. ನಿಮಗೆ ಮಾಡ್ಕೋಬೇಕು ಅನ್ನೋದಿದ್ದರೆ ಅವತ್ತೊಂದಿನ ಬಿಡ್ರಿ, ಇಲ್ಲಿ ಬಂದು ಭಾಗವಹಿಸಿ ಮುಗಿಸಿ ಒಂದು ತಿಂಗಳ ಸಮಯ ಇರ್ತದೆ ನಿಮ್ಮ ಹಳ್ಳಿಯೊಳಗೆ ಮಾಡುವಂಥ ವ್ಯವಸ್ಥೆನ ಮಾಡಿಕೊಡ್ರಿ. ಹೀಗೆ ಇಡೀ ರಾಜ್ಯದ ನಾಯಕರು ನಾವು ವಾಲ್ಮೀಕಿ ಜಯಂತಿ ಬಂದಾಗ ತಾಲೂಕು ಮತ್ತು ಜಿಲ್ಲಾ ಕೇಂದ್ರ ಸೇರ್ಕೊಳ್ತೀವಿ. ಅದನ್ನು ಹೊರತುಪಡಿಸಿದರೆ ಮತ್ತೆ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಲ್ಲಿ ವಾಸವಾಗಿರ್ತಕ್ಕಂಥ ರಾಜ್ಯದ 4ನೇ ಅತಿ ದೊಡ್ಡ ಸಮುದಾಯ ಫೆಬ್ರವರಿ 8 ಮತ್ತು 9ನೇ ತಾರೀಕು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಮಹರ್ಷಿ ವಾಲ್ಮೀಕಿ ಗುರುಪೀಠದಲ್ಲಿ ಮತ್ತೆ ನಾವು ಜಾಗೃತರಾಗಿದ್ದೇವೆ, ಸಂಘಟಿತರಾಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ ಅಂತ ಒಂದು ಸ್ಪಷ್ಟವಾದ ಸಂದೇಶ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೋಗಬೇಕು. ಅದರ ಜೊತೆಗೆ ಈ ರಾಜ್ಯದ ನಾಯಕ ಸಮುದಾಯಕ್ಕೆ ಭಾಳ ದೊಡ್ಡ ಚರಿತ್ರೆ ಇದೆ, ಭಾಳ ದೊಡ್ಡ ಇತಿಹಾಸ ಇದೆ, ಭಾಳ ದೊಡ್ಡ ಪರಂಪರೆ ಇದೆ. ಇವತ್ತು ನಾವು ಬಡವರು ಇರ್ಬೋದು, ಆದರೆ ಈ ರಾಜ್ಯವನ್ನು ಆಳಿರ್ತಕ್ಕಂಥ ನಾಯಕ ಸಮುದಾಯದವರು ರಾಜರಾಗಿ, ದೊರೆಗಳಾಗಿ, ಪಾಳೆಗಾರರಾಗಿ, ಕೊನೆಗೆ ಊರನ್ನು ರಕ್ಷಣೆ ಮಾಡ್ತಕ್ಕಂಥ ಒಬ್ಬ ತಳವಾರನಾಗಿ ಇತಿಹಾಸವನ್ನು, ಚರಿತ್ರೆಯನ್ನು ಅವಲೋಕನ ಮಾಡೋದ್ರ ಜೊತೆಗೆ ಮತ್ತೆ ನಾವು ಜಾಗೃತರಾಗಿದ್ದೇವೆ ಅನ್ನುವಂಥ ಒಂದು ಸ್ಪಷ್ಟವಾದ ಸಂದೇಶ ರಾಜ್ಯ ಮತ್ತು ಕೇಂದ್ರಕ್ಕೆ ರವಾನೆ ಆಗಬೇಕು. ಮತ್ತು ಸಾಂವಿಧಾನಿಕವಾಗಿರ್ತಕ್ಕಂಥ ಹಕ್ಕುಗಳನ್ನು ಸರ್ಕಾರಗಳು ವಿಳಂಬ ಮಾಡ್ತಾ ಹೋದರೆ ಹೋರಾಟ ಅನಿವಾರ್ಯ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ಕಳಿಸಲಿಕ್ಕೆ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ. ಕಲ್ಯಾಣ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದಲ್ಲಿ ನಮ್ಮ ಜಾತಿಯೊಳಗೂ ತಳವಾರಿಕೆ ಮಾಡಿದವರು, ಹೌದಲ್ರಪ್ಪ? ಇವತ್ತು ಕುಲಶಾಸ್ತ್ರೀಯ ಅಧ್ಯಯನ ಆಗಿದ್ದೆ, ಅದು ಬೇರೆ ಬೇರೆ ಜಾತಿಯಲ್ಲಿ ತಳವಾರಿಲ್ಲ. ಕುಲಶಾಸ್ತ್ರೀಯ ಅಧ್ಯಯನ ಆಗಿದ್ದೆ ಯಾರ ಬಗ್ಗೆ? ನಮ್ಮ ಜಾತಿಗೆ ಇರ್ತಕ್ಕಂಥ ನಾಯಕ ತಳವಾರಿ ಯಾರಿದ್ದಾರೆ, ನಾಯಕ ಪರಿವಾರದವರು ಯಾರಿದ್ದಾರೆ, ಅವ್ರ ಬಗ್ಗೆ ಕುಲಶಾಸ್ತ್ರೀಯ ಅಧ್ಯಯನ ಆಯಿತು. 2014ರಲ್ಲಿ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಂಡು ಕ್ರಮ ಸಂಖ್ಯೆ 38ಗೆ ಬರ್ತಕ್ಕಂಥ ನಾಯಕ ಜಾತಿಯ ತಳವಾರ, ನಾಯಕ ಜಾತಿಯ ಪರಿವಾರವನ್ನು ಪರಿಶಿಷ್ಟ ಪಂಗಡ ಪಟ್ಟಿ ಸೇರಿಸಬೇಕು ಅಂತೇಳಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡಿತು. 2020ರಲ್ಲಿ ಕೇಂದ್ರ ಸರ್ಕಾರ, ಭಾರತ ಸರ್ಕಾರ ಒಂದು ಗೆಜೆಟ್ ನೋಟಿಸ್ ಹೊರಡಿಸಿತು. ಈ ರಾಜ್ಯದ ನಾಯಕ ತಳವಾರನ ಪರಿಶಿಷ್ಟ